ಜಾತ್ರೆ ಅಂದ್ರೆ ರಥ ಎಳೆಯುವುದು, ಉತ್ತತ್ತಿ, ಕಬ್ಬು, ಬಾಳೆಹಣ್ಣು, ನಿಂಬೆಹಣ್ಣು ಎಸೆಯುವ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಬರುವುದು ಸಹಜ. ಜಾತ್ರೆಗಳಲ್ಲಿ ಪ್ರಾಣಿ ಬಲಿ ಕೊಡೋದು ಸಹಜವೇ. ಆದರೆ ಜಾತ್ರೆಯಲ್ಲಿ ದೇವಿ ನಡೆದಷ್ಟು ದೂರ ಹೆಜ್ಜೆ ಹೆಜ್ಜೆಗೂ 3 ಕಣ್ಣಿನ ಬಲಿ ಕೊಡುವ ಬಗ್ಗೆ ನಿಮಗೆ ಗೊತ್ತಿದೆಯಾ? ಹೆಜ್ಜೆಗೊಂದು 3 ಕಣ್ಣಿನ ಬಲಿ ಕೊಡುವ ಅಪರೂಪದ ಅಕ್ಕ ತಂಗಿಯರ ಜಾತ್ರೆ ಬಗ್ಗೆ ತೋರಿಸ್ತೀವಿ ನೋಡಿ. ಮೂರು ಕಣ್ಣಿನ ಬಲಿ ಕೊಡುವ ಅಪರೂಪದ ಜಾತ್ರೆ. ದೇವಿ ನಡೆದಷ್ಟು ದೂರ ಹೆಜ್ಜೆ ಹೆಜ್ಜೆಗೂ ಬಲಿ. ಜಾತ್ರೆ ಎಂದ ತಕ್ಷಣ ರಥ ಎಳೆಯೋದು, ಉತ್ತತ್ತಿ, ಕಬ್ಬು, ಬಾಳೆಹಣ್ಣು, ನಿಂಬೆಹಣ್ಣು ಎಸೆಯೋದು ಸಾಮಾನ್ಯ. ಅದರಲ್ಲೂ ಗ್ರಾಮದಲ್ಲಿ ದೇವತೆಗಳ ಜಾತ್ರೆ ಅಂದ್ರೆ ಪ್ರಾಣಿ ಬಲಿ ಕೊಡೋದು ಸಹಜ. ಆದರೆ ಗದಗ ಜಿಲ್ಲೆಯ ಈ ಗ್ರಾಮದಲ್ಲಿ 10 ಹಲವು ವಿಶೇಷತೆಗಳನ್ನೊಳಗೊಂಡ ಅಕ್ಕ ತಂಗಿಯರ ಜಾತ್ರೆ ತುಂಬಾನೇ ವಿಭಿನ್ನ ಹಾಗೂ ವಿಶೇಷವಾಗಿದೆ. ವಿಜ್ಞಾನ ಯುಗದಲ್ಲೂ ವಿಸ್ಮಯ ಪವಾಡಗಳು ಇಂದಿಗೂ ನಡೆಯುತ್ತವೆ ಅನ್ನೋದಕ್ಕೆ ಈ ಜಾತ್ರೆಯೇ ಸಾಕ್ಷಿ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಅರಹುಣಸಿ ಗ್ರಾಮದಲ್ಲಿ ಅಕ್ಕ ತಂಗಿಯರ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ಅನೇಕ ವರ್ಷಗಳಿಂದ ತನ್ನದೇ ಆದ ವೈಶಿಷ್ಟ್ಯತೆ ಪಡೆದುಕೊಂಡಿದೆ. ಬಹುದಶಕಗಳ ಹಿಂದೆ ಈ ಗ್ರಾಮದ ಜನರು ಅನೇಕ ಕಾಯಿಲೆಗಳಿಗೆ ತುತ್ತಾಗಿ ಮೃತಪಡ್ತಿದ್ರಂತೆ. ಜನರೆಲ್ಲ ಆಗ ದೇವರ ಮೊರೆ ಹೋದಾಗ, ನನಗೆ ಹೆಜ್ಜೆಗೊಂದು 2 ಕಣ್ಣಿನ ಬಲಿ ಕೊಟ್ರೆ ಜನರ ಕಷ್ಟ ನಿವಾರಿಸ್ತೀನಿ ಅಂತ ದೇವಿ ಅಭಯವಿತ್ತಳಂತೆ. ಆಗ ಭಕ್ತರು 2 ಕಣ್ಣು ಬದಲಾಗಿ 3 ಕಣ್ಣಿನ ಬಲಿ ಕೊಡ್ತೇವೆ ಎಂದಾಗ ಆಶ್ಚರ್ಯದಿಂದ ದೇವಿ ತಥಾಸ್ತು ಎಂದಳಂತೆ. ಆಗ ಜನರೆಲ್ಲ ಬುದ್ಧಿ ಉಪಯೋಗಿಸಿ 3 ಕಣ್ಣಿರುವ ತೆಂಗಿನಕಾಯಿ ಒಡೆಯುವ ಮೂಲಕ ಪುರ ಪ್ರವೇಶ ಮಾಡಿಸಿದ್ರು ಅನ್ನೋದು ಪ್ರತೀತಿ ಇದೆ. ಅಂದಿನಿಂದ ಇಂದಿನ ತನಕ ದೇವಿ ಪುರ ಪ್ರವೇಶ ವೇಳೆ ತೆಂಗಿನಕಾಯಿ ಅರ್ಪಿಸುವ ಮೂಲಕ 10,000 ತೆಂಗಿನಕಾಯಿ ಒಡೆದು ದೇವಿಯನ್ನ ಕರೆತರಲಾಗುತ್ತದೆ. ಈ ಜಾತ್ರೆ ತುಂಬಾನೇ ವಿಶೇಷ ಹಾಗೂ ವಿಭಿನ್ನವಾಗಿದ್ದು ಇದೊಂದು ಪವಾಡ ಜಾತ್ರೆ ಅಂತಾರೆ ಭಕ್ತರು. ಇಲ್ಲಿ ವರ್ಷಕ್ಕೊಂದು ಸರ್ತಿ ಇದು ಜಾತ್ರೆ ಆಗ್ತದ. ಇದು ದೇವಮ್ಮನ ಜಾತ್ರೆ ಅಂತ ಹೇಳ್ತಾರ, ಅಕ್ಕ ತಂಗಿ ಜಾತ್ರೆ ಅಂತಾನು ಹೇಳ್ತಾರ. ಸೊ ಇಲ್ಲೇನದಲ್ಲ ಬಲಿ ಎಲ್ಲ ಕೊಡಂಗಿಲ್ಲ, ಅದ್ರ ಬದಲು ತೆಂಗಿನಕಾಯಿನ ಹಾಕ್ತಾರ. ಇವ್ರು ಇಲ್ಲಿಂದ ವಾಪಸ್ ಮನೆಗೆ ಹೋಗುತ್ತಾ ನಾನು ಅವ್ರೆಲ್ಲಿ ನಿಲ್ತಾರ ಅಲ್ಲಲ್ಲೇ ಕಾಯಿಗಳನ್ನ ಹಾಕ್ಸುವಂತ ಪದ್ಧತಿ. ಅವ್ರೆಲ್ಲಿ ನಿಲ್ತಾರ ಅಲ್ಲಿ 2 ಕಾಯಿ ಹಾಕ್ಬೇಕು ಅಂದ್ರೆ ಅದೊಂಥರ ಬಲಿ ಕೊಟ್ಟಂಗ ಅಂತ ಹೇಳಿ ಆ ಥರ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರ ಬಿಂದಿಗೆ ಇಲ್ಲಿ ತುಂಬಿ ಕೊಡ್ತಾರೆ. ತುಂಬಿ ಕೊಟ್ರೆ ಅಂದ್ರೆ ಅದು ಊರಿಗೆ ಹೋಗುತ್ತಾನ ಮನೆಗೆ ಎಲ್ಲ ಕಡೆ ಹಾಕೋತ ಹೋಗ್ತಾರೆ. ಅವರು ಯಾರು ಮನೆ ಸೇರಿದ ಮನೆಗೆ ಹಾಕ್ತಾರ, ದೇವಸ್ಥಾನಕ್ಕೂ ಹಾಕ್ತಾರೆ, ಎಲ್ಲ ಹಾಕ್ತಾರ. ಬಟ್ ಅದು ವಾಪಸ್ ಎಂಡ್ ಆಫ್ ದಿ ಡೇ ಅದು ಹಂಗೆ ಇರ್ತದೆ ನೀರು. ಅದು ಒಂದು ದೈವ ಶಕ್ತಿ ವಿಶೇಷತೆ. ಆಮೇಲೆ ರಾತ್ರಿ ಹೊತ್ತಿನಾಗ ಇಲ್ಲಿ ಏನೋ ಒಂದು ಏನೋ ಒಂದು ತಂದು ಕೊಡಬೇಕು, ಆ ಒಂದು ಅನ್ನನೇನೋ ಹಾಕಿ ಅದು ಏನೋ ಮಾಡಿ ತಂದು ಇಲ್ಲಿ ಇಡೋ ಥರ ಪದ್ಧತಿ. ಅದು ಬೆಳಿಗ್ಗೆ 7 ವರ್ಷೊತ್ತಿಗೆ ಖಾಲಿ ಆಗಿರ್ತದ ಅಂತ ಹೇಳಿ ಅದನ್ನ ಯಾರು ನೋಡಂಗಿಲ್ಲ. ನೋಡಿದಾರೆ ಯಾರು ಉಳಿದಿಲ್ಲ ಅಂತ ಮೊದಲಿನಿಂದ ನಮ್ಮ ಅಜ್ಜಿಯವರು ಹೇಳಿದ್ದು ನಮಗೆ. ಅರಹುಣಸಿ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ಹೊರವಲಯದಲ್ಲಿ ಬನ್ನಿಗಿಡದ ದೇವಮ್ಮನ ಗದ್ದುಗೆಯಿಂದ ಈ ಜಾತ್ರೆ ಆರಂಭವಾಗುತ್ತೆ. ಗ್ರಾಮದ ಗುದ್ನಪ್ಪನವರ ಎಂಬ ಮನೆತನದ ಒಂದೇ ಗರ್ಭದಲ್ಲಿ ಜನಿಸಿದ ಅಕ್ಕ ತಂಗಿಯರಿಂದ ಕುಂಭ ಹೊರುವ ಪದ್ಧತಿ ರೂಢಿಗತವಾಗಿದೆ. ಗ್ರಾಮದ ಎಲ್ಲ ದೇವರಿಗೆ ಅಕ್ಕ ತಂಗಿಯರು ಹೊತ್ತ ಬಿಂದಿಗೆ ನೀರು ಹಾಕ್ತಾರೆ. ಕೊನೆಗೆ ಮೂಲ ಸ್ಥಾನಕ್ಕೆ ಬಂದಾಗ ತುಂಬಿದ ಬಿಂದಿಗೆ ತುಂಬಿದ ಹಾಗೇ ಇರುತ್ತೆ. ಜೊತೆಗೆ ಊರಾಚೆ ಇರುವ ಈ ಗದ್ದುಗೆ ಬಳಿ ಬಹಳಷ್ಟು ವಿವಿಧ ಖಾದ್ಯ ಊಟದ ನೈವೇದ್ಯ ಎಡೆ ಇಟ್ಟಿರ್ತಾರೆ. ಬೆಳಗಾಗುವಷ್ಟರಲ್ಲಿ ಒಂದು ಅಗಳು ಇರದಂತೆ ಎಲ್ಲವೂ ಖಾಲಿಯಾಗಿರುತ್ತದೆ ಅನ್ನೋದೇ ಪವಾಡ. ಅನಾದಿ ಕಾಲದಲ್ಲೂ ಕೂಡ ಈ ಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ದೇವತೆಗಳ ಜಾತ್ರೆ ನಡೀತಾ ಇದೆ. ಬೇರೆ ದೇವರ ಜಾತ್ರೆ ಅಂತ ಇಲ್ಲೇ ಯಾವುದೇ ತೇರು ಆಗಲಿ, ಉತ್ಸವವಾಗಲಿ, ಉಚ್ಚಯ ಆಗಲಿ, ಪಾಲಿಕೆ ಆಗಲಿ ಇರೋದಿಲ್ಲ. ನನಗೆ ಹೆಜ್ಜೆ ಹೆಜ್ಜೆಗೆ ಒಂದು ಭೇಟಿ ಕೊಡಬೇಕು, 2 ಕಣ್ಣಿನ ಭೇಟಿ ಅಂತ ದೇವತೆ ಕೇಳಿದಾಗ ಊರಿನವರು ಹೆಂಗೆ ಕೊಡೋದಂತ ವಿಚಾರ ಮಾಡಿಕೊಂಡು ಆ ಸಂದರ್ಭದಲ್ಲಿ ದೇವಿಗೆ ಹೇಳ್ತಿದ್ದಾರೆ, ನಮ್ಗೆ 2 ಕಣ್ಣಿನ ಭೇಟಿ ಕೊಡೋಕ್ಕಾಗೋದಿಲ್ಲ ತಾಯಿ, ನಮ್ಮನ್ನೆಲ್ಲ ನೀವು ಹೊಟ್ಟೆಗೆ ಹಾಕೋ, ನಾವು ನಿಮಗೆ 3 ಕಣ್ಣಿನ ಭೇಟಿಯನ್ನು ಕೊಡ್ತೀವಿ ಅಂಥೇಳಿ ಊರಿನವರು ದೇವಿಯಲ್ಲಿ ಅರಿಕೆ ಮಾಡಿಕೊಂಡಾಗ ದೇವತೆ ವಿಶೇಷ ಐತಲ್ಲ 3 ಕಣ್ಣಿಂದು ಅಂಥೇಳಿ ತಥಾಸ್ತು ಮಾಡ್ರಿ ಅಂತ ಹೇಳಿದ್ಲು. ಆ ದಿಸೆ ಒಳಗೆ 3 ಕಣ್ಣಿನ ಏನು ಕೈದು ಇವರು
ನನಗೆ ಭೇಟಿ ಕೊಡ್ತಾರಂತ ದೇವತೆ ವಿಚಾರ ಮಾಡಿ ನೋಡಲಾಗಿ ಇವರು ಹೆಜ್ಜೆಗೆ ಒಂದೊಂದು ತೆಂಗಿನಕಾಯಿಯನ್ನು ಅಂದರೆ ಅದಕ್ಕೆ 3 ಕಣ್ಣು ಇರ್ತಾವ, ತೆಂಗಿನಕಾಯಿಯನ್ನು ಹೊಡಿತಾ ಹೋದ್ರು ಅಂತಕ್ಕಂಥದ್ದು. ಹರಕೆ ಹೊತ್ತು ಬರುವ ಭಕ್ತರು ಬೇಡಿದ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವರಿಬ್ಬರು. ಈ ಜಾತ್ರೆಗೆ ಬರಲು ನಮಗೆ ತುಂಬಾನೇ ಖುಷಿ ಆಗುತ್ತೆ ಅಂತಾರೆ ಭಕ್ತರು. ಎಡಿ ತಂದು ಇಟ್ಟು ಹೋಗ್ಬಿಡ್ಬೇಕಂತೆ, ಅದು ವಾಪಸ್ ನೆಕ್ಸ್ಟ್ ಏನಾದ್ರೆ ಖಾಲಿ ಆಗಿಬಿಟ್ಟಿರ್ತದಂತ. ಸೊ ಅದನ್ನ ಯಾರು ನೋಡಬಾರ್ದು ಅಂತ ಆ ಥರ ಒಂದು ವಿಶೇಷ. ಒಟ್ಟು ಪವಾಡ ಅದ, ಇಲ್ಲಿ ದೇವಿ ಪವಾಡ ಅದ. ನಾವು ಇವ್ರಿನ ಹೆಣ್ಮಗಳು. ಸೊ ನಾನು ಮದುವಾಗಿ 4 ವರ್ಷ ಆಗಿತ್ತು, ಮಕ್ಕಳಾಗಿರ್ಲಿಲ್ಲ. ಬೇಡ್ಕೊಂಡಿದ್ದೆ ಅಮ್ಮನಿಗೆ, ಮುಂದಿನ ವರ್ಷ ಅನ್ನೋದ್ರಾಗ ಮಗನ್ ಕೊಟ್ಲು. ಖುಷಿ, ಭಾಳ ಖುಷಿ ಆಯ್ತು. ಬೇಡಿದ ವರ ಕೊಡ್ತಾಳ. ಯಾರು ಮದುವೆ ಆಗಿಲ್ಲ ಅಂತಂದ್ರೆ ಅಮ್ಮ ಏನಾರ ಅವ್ರಿಗೆ ಕಾಣಿಕೆ ಕೊಟ್ಟರೆ ಮಕ್ಕಳಾಗ್ತಾವ, ಮದುವೆ ಆಗ್ತದ. ಎಲ್ಲಾನು ಅಮ್ಮಂದು ಏನು ಇಚ್ಛೆ ಅದ ಅದು ಆಗ್ತದ. ಆ ಥರ ಇಲ್ಲಿ ವಿಶೇಷತೆ. ಬಿಂದಿಗೆ ವಿಶೇಷ, ಬಿಂದಿಗೆ ಹೆಜ್ಜೆಗೂ ಕಾಯಿ ಅವ್ರು ಎಲ್ಲಿ ನಿಲ್ತಾರ ಅಲ್ಲಿ ಕಾಯಿ ಹಾಕ್ಬೇಕ್ರಿ, ಅದು ವಿಶೇಷತೆ. ಇಲ್ಲಿ 10,000, 20,000, 30,000 ಗಟ್ಟಲೆ ತೆಂಗಿನಕಾಯಿನ ಇಲ್ಲಿ ಹೊಡಿತಾರೆ, ಅದು ವಿಶೇಷತೆ ಈ ಊರೊಳಗೆ. ಬಿಂದಿಗೆ ಹೆಂಗೆ ತುಂಬಿರ್ತದೆ, ಎಲ್ಲ ಕಡೆ ನೀರು ಹಾಕೊಂಡು ಹೋದ್ರೂ, ಪ್ರತಿಯೊಬ್ಬರು ಮನೆ ಮುಂದೆ ನೀರು ಹಾಕೊಂಡು ಹೋದ್ರು ಆ ಬಿಂದಿಗೆ ಹಂಗೆ ತುಂಬಿದ ಹಂಗೆ ಇರ್ತದಂತ, ಅದೊಂದು ವಿಶೇಷತೆ. ಜಾತ್ರೆ ಖುಷಿ ಆಗ್ತದ್ರಿ. ಪವಾಡ ನಡೆದದಲ್ಲ, ಅದು ಖುಷಿ ಆಗ್ತದೆ. ಜಾತ್ರೆ ನೋಡಿದ್ರು ಖುಷಿ ಆಗ್ತದೆ. ಅದಿನ್ನೂ ಭೂಮಿ ಮೇಲೆ ನಡ್ಕೊಂಡು ಹೋಗ್ಯದಲ್ಲ, ಅದು ಒಂಥರ ಖುಷಿ. ವಿಜ್ಞಾನ ಯುಗದೊಳಗೂ ಪವಾಡ ಅದ, ಅದು ಖುಷಿ ನಮಗೆ. ಹೆಜ್ಜೆಗೊಂದರಂತೆ 10,000 ತೆಂಗಿನಕಾಯಿ ಒಡೆಯುತ್ತಾ ಕುಂಭ ಹೊತ್ತ ಸಹೋದರಿಯರು ದೇವತೆಯರ ಪುರಪ್ರವೇಶ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಭಕ್ತರು ಪಾಲ್ಗೊಂಡಿರ್ತಾರೆ. ಅರಹುಣಸಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಿಂದ ಸಾವಿರಾರು ಜನರು ಈ ಜಾತ್ರೆಗೆ ಬರ್ತಾರೆ. ಈ ಮೆರವಣಿಗೆಯ ಉದ್ದಕ್ಕೂ ಕುಂಭ, ಕರಡಿ ಮಜಿಲು, ಡೊಳ್ಳು ಕುಣಿತ, ಭಜನೆ ಹೀಗೆ ಅನೇಕ ಜಾನಪದ ಕಲಾ ತಂಡಗಳು ಜಾತ್ರೆಗೆ ಮತ್ತಷ್ಟು ಮೆರುಗು ತಂದುಕೊಡುತ್ತವೆ. ಈ ಜಾತ್ರೆಗೆ ಪ್ರಾಣಿ ಬಲಿ ಕೊಡದೆ, ರಥ ಎಳೆಯದೆ, ಬದಲಿಗೆ ಸಾವಿರಾರು ತೆಂಗಿನಕಾಯಿ ಒಡೆಯೋದೇ ಇಲ್ಲಿ ವಿಶೇಷ. ಒಟ್ನಲ್ಲಿ ಅಕ್ಕ ತಂಗಿಯರ ಈ ಜಾತ್ರೆ ವಿಜೃಂಭಣೆಯಿಂದ ನೆರವೇರಿದೆ. ಕ್ಯಾಮರಾಮನ್ ವಿಜಯ್ ಕಾಗ್ನೂರ್ ಮಠ್ ಜೊತೆ ಫಾರೂಕ್ ಮುಖಾಂದಾರ್, ಜಿ ಕನ್ನಡ ನ್ಯೂಸ್, ಗದಗ್.